ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ನಿಮ್ಮೊಂದಿಗೆ ನಾನು ಶಾಂತಕುಮಾರಿ ಎನ್ ಸರ್ಕಾರಿ ಪ್ರೌಢಶಾಲೆ ಕೆಳಕೆರೆ ಅರಸೀಕೆರೆ ತಾಲೂಕು. ಆತ್ಮೀಯರೇ, ಇವತ್ತಿನ ವಿಶೇಷ ವಿಶ್ವ ಜನಸಂಖ್ಯಾ ದಿನ. ಅದರ ಪರಿಣಾಮವಾಗಿ ಒಂದು ಲೇಖನವನ್ನು ನಿಮ್ಮ ಹತ್ರ ತಗೊಂಡ್ಬರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದನ್ನು ನೀವು ಖಂಡಿತವಾಗಿಯೂ ಸ್ವೀಕಾರ ಮಾಡ್ತೀರಾ ಅನ್ನೋ ಉದ್ದೇಶದಿಂದ ಅದಕ್ಕೆ ಕೊಟ್ಟಿರುವಂಥ ಟೈಟಲ್ಲು ಭೂಮಿಯ ಉಸಿರು ಮತ್ತು ನಮ್ಮ ಜವಾಬ್ದಾರಿ, ಬದಲಾಗಬೇಕಿದೆ ನಮ್ಮ ದೃಷ್ಟಿಕೋನ ಅನ್ನುವಂಥದ್ದು. ಈ ವಿಶ್ವ ಜನಸಂಖ್ಯಾ ದಿನದ ಈ ಸಂದರ್ಭದಲ್ಲಿ ನಾವು ಕೇವಲ ಜನಸಂಖ್ಯಾ ಅಂಕಿಅಂಶಗಳನ್ನು ನೋಡುವುದಲ್ಲದೆ ಅದು ನಮ್ಮ ಪರಿಸರದ ಮೇಲೆ ಬೀರುತ್ತಿರುವಂತಹ ಪರಿಣಾಮಗಳ ಕುರಿತು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಿದೆ. ಹೆಚ್ಚುತ್ತಿರುವ ಜನಸಂಖ್ಯೆಯು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅತೀವ ಒತ್ತಡವನ್ನು ಹೇರ್ತಾ ಇದೆ. ಅದರಿಂದ ಏನಾಗ್ತಾ ಇದೆ ಅಂತಂದರೆ ಅರಣ್ಯ ನಾಶಗಳಾಗ್ತಾ ಇದೆ, ಕಲುಷಿತಗೊಳ್ಳುತ್ತಿರುವಂತಹ ಗಾಳಿ, ನೀರು, ಕಡಿಮೆ ಆಗ್ತಿರುವಂಥ ಫಲವತ್ತಾದ ಭೂಮಿ, ಇವೆಲ್ಲವೂ ಮುಂದಿನ ತಲೆಮಾರಿನ ಭವಿಷ್ಯಕ್ಕೆ ಕುತ್ತನ್ನು ತರ್ತಾ ಇದೆ. ಪ್ರಕೃತಿಯ ಮನುಷ್ಯನ ಅಗತ್ಯವನ್ನು ಪೂರೈಸುತ್ತೆ, ಆದರೆ ಅವನ ದುರಾಸೆಗಳನ್ನೆಲ್ಲ ಅನ್ನುವಂಥ ಮಾತನ್ನು ಮನುಷ್ಯ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾದರೆ ಏನು ಮಾಡಬೇಕು? ಯುವಜನತೆ ಮತ್ತು ತಾಯಂದಿರ ಪಾತ್ರ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಈ ಬದಲಾವಣೆಯ ನೇತೃತ್ವವನ್ನು ಯುವಜನತೆ ಮತ್ತು ತಾಯಂದಿರು ವಹಿಸ್ಕೊಳ್ಬೇಕಾಗಿದೆ. ಆರೋಗ್ಯಕರ ಕುಟುಂಬದ ನಿರ್ಮಾಣವೇ ಆರೋಗ್ಯಕರ ಸಮಾಜದ ಅಡಿಪಾಯ. ಹಾಗಾಗಿ ತಾಯಂದಿರು ತಮ್ಮ ಕುಟುಂಬದ ಆರೋಗ್ಯದ ಜೊತೆಗೆ ಪರಿಸರದ ಆರೋಗ್ಯದ ಬಗ್ಗೆಯೂ ಜಾಗೃತಿಯನ್ನು ಮೂಡಿಸಬೇಕು. ಹಾಗಾದರೆ ಮನೆಯಲ್ಲಿ ಏನು ಮಾಡಬೇಕು? ಹಾಗಾದರೆ ತಾಯಂದಿರು ಮನೆಯಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ಪೌಷ್ಟಿಕ ಆಹಾರ ಪದ್ಧತಿಯನ್ನು ಮಕ್ಕಳಿಗೆ ನೀಡಬೇಕು, ಕುಟುಂಬದವರಿಗೆಲ್ಲ ನೀಡಬೇಕು. ಸ್ವಚ್ಛ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತಹ ಮೂಲಕ ಭವಿಷ್ಯದ ಪೀಳಿಗೆಗೆ ಸದೃಢ ಬುನಾದಿಯನ್ನು ಹಾಕಿಕೊಡುವಂಥದ್ದು ಇಂದಿನ ಅಗತ್ಯ ಆಗಿದೆ. ನಾವು ಪರಿಸರವನ್ನು ಪೂರ್ವಜರಿಂದ ಪಡೆದಿರೋದಲ್ಲ, ಬದಲಾಗಿ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ ಅವರಿಂದ ಸಾಲವಾಗಿ ಪಡೆದಿದ್ದೇವೆ. ಹಾಗಾದರೆ ಸಮತೋಲನವೇ ಜೀವನದ ಸೂತ್ರ ಹೇಗೆ ಅಂತ ನೋಡಕ್ ಹೋದ್ರೆ ಪರಿಸರ ಮತ್ತು ಜನಸಂಖ್ಯೆಯ ನಡುವಿನ ಸಮತೋಲನವೇ ಜೀವನದ ಸೂತ್ರ ಅಂತ ನೋಡೋದಕ್ಕೆ ಹೋದ್ರೆ ಪರಿಸರ ಮತ್ತು ಜನಸಂಖ್ಯೆಯ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳೋದಿದೆಯಲ್ಲ, ಅದು ತುಂಬ ಅನಿವಾರ್ಯ ಆಗಿದೆ. ನಮಗೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ನಾವು ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೇಕು, ಮಿತ ಬಳಕೆ ಮಾಡಬೇಕು ಮತ್ತು ಮರುಬಳಕೆಯನ್ನು ಮಾಡಬೇಕು. ರೀಯೂಸ್ ಆ್ಯಂಡ್ ರೀಸೈಕಲ್ ಜೀವನದ ಭಾಗ ಹಾಕ್ಸ್ಕೊಳ್ಬೇಕು. ಇವನ್ನೆಲ್ಲ ಪ್ರತಿಯೊಬ್ಬರು ತಮ್ಮ ಮನೆಗಳ ಮುಂದೆ ಸುತ್ತಮುತ್ತಲಿನ ಖಾಲಿ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಅವುಗಳನ್ನು ಮರಗಳಾಗಿ ಬೆಳೆಸುವಂಥ ಸಂಕಲ್ಪವನ್ನು ತೊಡ್ಕೊಳ್ಬೇಕು. ಒಂದು ಮರವನ್ನ ನೆಡೋದು ಭವಿಷ್ಯಕ್ಕಾಗಿ ನಡೆಸುವಂತ ಅತಿ ಸುಂದರ ಹೂಡಿಕೆ ಅನ್ನೋದನ್ನ ತಿಳ್ಕೊಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಎಲ್ರು ಹಸಿರು ನಾಡೆಗಾಗಿ ಒಂದು ಹೆಜ್ಜೆಯನ್ನ ಇಡಬೇಕು. ಹೇಗೆ? ಗಿಡಗಳನ್ನ ನೆಡೋಂಥದ್ದು ಕೆಲಸ ಅಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಅಂತ ತಿಳ್ಕೊಂಡು ಹಸಿರು ಪರಿಸರವೇ ಶುದ್ಧ ಗಾಳಿ ಮತ್ತು ಆರೋಗ್ಯದ ಮೂಲಾಧಾರ ಅಂದ್ಕೊಂಡು ಜನಸಂಖ್ಯೆ ಮಿತಿ ಮಾಡಬೇಕು, ಪರಿಸರದ ರಕ್ಷಣೆಯನ್ನು ಮಾಡಬೇಕು. ಇವೆರಡನ್ನ ಕೈ ಜೋಡಿಸಿ ಮಾಡಿದಾಗ ಮಾತ್ರ ನಮ್ಮ ನಾಡು ನಳನಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಬನ್ನಿ, ಹಿಂದೆ ಗಿಡಗಳನ್ನ ನೆಡೋಣ, ಪರಿಸರವನ್ನ ಕಾಪಾಡೋಣ ಮತ್ತು ಒಂದು ಸುಸ್ಥಿರ ಹಾಗೂ ಸಮತೋಲಿತ ಭವಿಷ್ಯದತ್ತ ಹೆಜ್ಜೆಯನ್ನ ಹಾಕೋಣ ಅಂತ ಹೇಳಿ ನನ್ನ ಈ ಲೇಖನವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.